ಇದೊಂದು ಸಾಮಾಜಿಕ ನಾಟಕವಾಗಿದ್ದು ಈ ನಾಟಕದ ಶೀರ್ಷಿಕೆ IVFನ ತಿಳುವಳಿಕೆ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದರೆ ಪ್ರಣಾಳ ಶಿಶು ತಂತ್ರದ ತಿಳುವಳಿಕೆ. ಈ ನಾಟಕದಲ್ಲಿನ ಪಾತ್ರಧಾರಿ ನಂದು ಅತ್ತೆಯ ಪಾತ್ರ. ನನ್ನ ಹೆಸರು ಶಾಂತಕ್ಕ. ಈ ನಾಟಕದಲ್ಲಿ ನನ್ನ ಮಗನ ಪಾತ್ರ ಹೆಸರು ನಿರಂಜನ್. ಈ ನಾಟಕದಲ್ಲಿ ನನ್ನ ಪಾತ್ರ ಸೊಸೆಯ ಪಾತ್ರ, ಹೆಸರು ಲಕ್ಷ್ಮಿ. ಈ ನಾಟಕದಲ್ಲಿ ನನ್ನ ಪಾತ್ರ ಆಶಾ ಕಾರ್ಯಕರ್ತೆ, ಹೆಸರು ಪವಿತ್ರ. ಈ ನಾಟಕದಲ್ಲಿ ನನ್ನ ಪಾತ್ರ ಪಕ್ಕದ ಮನೆಯವಳು, ನನ್ನ ಹೆಸರು ಮಲ್ಲಕ್ಕ. ಈ ನಾಟಕದಲ್ಲಿ ನನ್ನ ಪಾತ್ರ ಡಾಕ್ಟರ್ ರಾಧಿಕಾ, IVF ಸ್ಪೆಷಲಿಸ್ಟ್. ಲಕ್ಷ್ಮಿ ಅಕ್ಕಿ ನಮ್ಮನಿಗೆ ಬೆಳೆ ಬೆಳೆ ಬರ್ತಾಳೆ. ಚಾ ಜೊತೆ ಏನು ಇಲ್ಲ. ಮಲ್ಲಪ್ಪಗ ಶುಗರ್ ಐತಿ, ಸಕ್ಕರೆ ಕಡಿಮೆ ಅಂತ ಹೇಳಿದೆ. ಕೆಲವು ವರ್ಷಗಳವರೆಗೆ ಶಾಂತಕ್ಕನ ಸಂಸಾರ ಅನ್ಯೋನ್ಯವಾಗಿರುತ್ತದೆ. ಆದರೆ ಕೆಲವು ವರ್ಷಗಳ ನಂತರ ಲಕ್ಷ್ಮಿ ಲಕ್ಷ್ಮಿ ಬಾರವ, ಜೋಳ ಇತ್ತು, ಕಳೆ ಐತಿ, ಜೋಳ ಚೀಲ ಮರ ತಗೊಂಬ. ನೋಡು ಹೋಗ ಮುಟ್ಲೆ ಹೋಗ್ಬಿಟ್ಟು ಮಾಡ್ತೀವಿ ಅಂತ ಭಯ ಮಾಡೋದು ಗೊತ್ತಿಲ್ಲ, ತಿನ್ನೋದು ಗೊತ್ತಿಲ್ಲ. ಸಿಟಿ ಬಳಸಿ ಗಳ ಅನ್ನನ್ನು ಕೂಸಿ ಬಿಡ್ತಾರೆ. ರೊಟ್ಟಿ ಮಾಡೋದ ಗೊತ್ತಿಲ್ಲ. ನೋಡು ಜೋಳ ಅಂತ ಹಸ್ಬಿಡಬೇಕು. ಎಲ್ಲ ಕೆಲಸ ಹಂಗ ಏನೋ ಹೋಗಿ ಇದಕ್ಕೆ ಕೆಲಸ ಮಾಡಿ ಒಳಗೆ ಅಷ್ಟು ನಂಗ ಬಿಡ್ಬೇಡ. ಮತ್ತೆ ಅದನ್ನು
ಇಲ್ಲಿ ಬಿಡವ, ನಿಮಗ ನಮಗ ನಮ್ಮ ಕೆಲಸ ನಾವು ಮಾಡ್ತೀವಿ. ಇನ್ನೊಂದ್ ಸ್ವಲ್ಪ ದಿನ ಕಸಿ ಇರುತ್ತನ ಮಾಡಿದ್ರ ಆಯ್ತು. ಹೌದಲ್ಲ, ನಾ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಿಲ್ಲ. ನಮ್ ಲಕ್ಷ್ಮಿಗೆ ಮದುವೆಯಾಗಿ 5 ವರ್ಷ ಆಯ್ತು, ಇನ್ನ ಮಕ್ಕಳಿಗೆ ತಡಿ ಐತೆ. ಅಯ್ಯೋ ಅಯ್ಯೋ ನಿರಂಜನ, ನೋಡೋ ನಿನ್ ಹೆಂಡತಿನ. ನಾ ಇದ್ದಾಗ ನನ್ ಮುಂದೆ ಚಾಡಿ ಹೇಳ್ತಾನ, ಇನ್ನ ಇರುವಾಗ ಎಷ್ಟೋ ಚಾಡಿ ಹೇಳ್ಬೋದು ಇವಳು. ಇಲ್ಲ ನಿನ್ ಹೆಂಡತಿಗಂತೂ ಬಾಳ ಲೂಸ್ ಕೊಟ್ಬಿಟ್ಟಿಯಪ್ಪ ನೀನು. ಯಾರು ನೋಡುದಂತ ಕೇಳ್ತಿಲ್ಲ ಮಲ್ಲಕ್ಕ. ನೋಡು ನಿಮ್ಮ ಮಕ್ಕಳನ್ನ ಚಂದಾಗ ಆಟ ಆಡ್ತೀನಿ, ಸತಿ ಆದ್ರ ಯಾರು ನೀ ಅಂತ ಗಂಡ ಮಕ್ಕಳನ್ನ ಎತ್ತು ಕೊಟ್ಟಾಳ. ಈ ಅನಿಷ್ಟಕ್ಕ ಮದುವೆಯಾಗಿ 5 ವರ್ಷ ಅಯ್ಯವ್ವ, ಇನ್ನ ಏನೋ ಸೀರೆ ಸುತ್ತಿನ ಕೊಡಬಾಳ ಕೊಡಾರ ಅಣ್ಣ ಬಿಡ. ಏನಂದೇನಿಲ್ಲ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿ ಅನಿಷ್ಟ ನಮ್ಮದೆಲ್ಲ ಮನೆ ಬಿಟ್ಟು ಚಲೋ ಐತಿ. ನಾ ಕೇಳಾಕತ್ತೀನಿ, ಮೊಮ್ಮಕ್ಕಳು ನನಗೆ ಯಾರು ಒಳ್ಳೆ ಒಳ್ಳೆ ಗೊತ್ತಾಳ ನಮ್ಮ ಮಕ್ಕಳು ಆಡ್ಬೇಕು, ಒಳ್ಳೆ ಒಳ್ಳೆ ಗೊತ್ತಾಳ ನಮ್ಮ ಮಕ್ಕಳು ಆಡ್ಬೇಕು. ನನ್ನ ಪಟ್ಟಿ ಎಷ್ಟು ಸಾಕಾಗ್ಬಿಟ್ಟಿದ್ದ. ಲಕ್ಷ್ಮಿ ನೋಡಿದ್ರೆ ಈ ಸುದ್ದಿನ ಕೊಡವಳ. ಖಾಲಿ ವಾಟರ್ ಬಾಟ್ಲಿ ಹಂಗಲಾಯಿತು, ಆಚೆ ತೋಳೆ ವಯಸ್ಸು. ಕೈ ತುಂಬ ನೀರು, ಕೈ ತುಂಬ ನೀರು, ಕೈ ತುಂಬ ನೀರು.
ತವರು ವಾಟ್ರು ಬಾಟ್ಲಿ ಹಂಗ ಲೈಸು ಆಚೆ ನಾಕೋಳೆ ವಯಸ್ಸು ಖಾಲಿ ವಾಟ್ರು ಬಾಟ್ಲಿ ಹಂಗ ಲೈಸು ನಿರಂಜನಂದ್ರೆ ನೀರ್ ಅನ್ಕೊಂಡ್ರ ವಯರ್ನವ ಯಾರಿ ಕೊಡದೆ ನೀರು ಬಿದ್ದೆ ನಾನು ಮನದಿ ಬರಲಿ ನಿನಗೂ ನನಗೂ ಮನೆ ಮಾಡಿ ಬರಲು ತಡನೇಕೆ ಕುಡದೆ ಹೋದೆ ಕುಡದೆ ಹೋದೆ ಮನಿ ಹೋದ ಅತಿ ಸಸಿ ಕಾಡ ಇದ್ರಾಗಿ ಸುಖ ಆಹಾ ನಾವು ಕುಡಿದು ಬಂದಿದ್ದ ನಮ್ಮವ್ವ ಬೈತಾಳ ಕುಡಿದಿದ್ದ ನಮ್ಮವ್ವ ಬರ್ಕೊಳ್ತಾಳ ಯಾವ ದೇವ ಓಕೆ ನೀನ್ಯಾಕೆ ಬಂದಿದ್ದು ನೀನ್ಯಾಕೆ ಬಂದಿ ಕಾಪಿ ಕಾಪಿ ಅಯ್ಯೋ ಅಯ್ಯೋ ಮನೆ ಹಾಳಿ ಯಾವ ಗಳಿಗೆ ನಮ್ಗೆ ಖಾಲಿ ಬಿಟ್ಟಿದೆ ಅದನ್ನು ಒಳಗಾಗ್ತಿದ್ಯಾ ಸಮಾಧಾನ ಆಗ್ತೀಗ ಹಳಾದೊಳೆ ಸ್ವರ್ಗದಂತೆ ಇದ್ಲೆ ನಮ್ಮ ಮನೆ ದಿನ ಬಂದು ಕಣ್ಣೀರ್ ಹಾಕಾಗದ್ ಬಿಟ್ಟಿಯಲ್ಲೇ ನೀನು ಅತ್ತೆ ನಾನು ಮಗನಿಗೆ ಕುಡ್ಕೊಂಡು ಬಂದ ನನಗೂ ಕುಡ್ಕೊಂಡ್ ಬಂದನ ತಾಯಿ ಯಾರಿಗೆ ಖಾಲಿ ಬಿಟ್ಟಿದೆ ದರಿದ್ರ ಹಳಾದೊಳೆ ಬಂದ್ಬಿಡ್ತಾರೆ ಇಲ್ಲ ಅಮ್ಮ ನಾನು ದುಡ್ಡು ಬಂದ್ರೆ ಎಷ್ಟು ಮಕ್ಕ ಇಟ್ಕೊಂಡ್ ಬಂದ್ರೆ ಅದಕ್ಕೆ ಹೊಡೆದೆ ಅಮ್ಮ ಹೊಡೆದ್ಬಿಟ್ಟ ಎಷ್ಟೋ ನನ್ ಹೊಟ್ಟಿ ಉರ್ಸ್ಬೇಕಂತ ಮಾಡಿ ನೀನು ಲೇ ಹಳದೊಳೆ ಬಂಜೆ ಯಾವ ಕಡೆ ಹತ್ತಿ ಕಾಲಿಟ್ಟಿದ್ದೆ ನನಗೆ ಸರ್ವನಾಶನೇ ಆಗ್ಬಿಡ್ತಲ್ಲಿ ನಾನು ಈ ಮನೆ ಹೊಸದಾಗಿ ಬಂದಾಗ ನಾನು ಈ ಮನೆ ಮಹಾಲಕ್ಷ್ಮಿ ಅಂತ ಇವಾಗ ಪಂಚೆ ಅನಿಷ್ಟ ಅಂತ ಹೊಡಿತೀರಾ ವೇಸ್ಟ್ ಹೆಣ್ಮಕ್ಳಾಗಿಂದ ಮಕ್ಕಳು ಆಗ್ಬೇಕು ಹಳದೊಳೆ ದರಿದ್ರ ಸೇಡ್ ತೀರ್ಸಂಬಿಟ್ಟಿದ್ವಿ ನೀವು ಈ ರೀತಿ ನಡ್ಕೊತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ರಿ ನಿರಂಜನ್ ಅವರೇ, ಎಜುಕೇಟೆಡ್ ಆಗಿ ನೀವು ಈ ರೀತಿ ನಡ್ಕೊಳ್ಳೋದು ಅವ್ರೇನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? ಇಲ್ಲ ಮೇಡಮ್ ಅದೇನಂದ್ರೆ ಸುಮ್ಮನೆ ಕುಡ್ಕೊಂಡ್ಬಂದು ಏನ್ ಮಾಡೋದು ಒಂದೇ ಹೆಣ್ಮಕ್ಳೆಲ್ಲ ಅಂಗಳದಾಗ ಆಟ ಆಡಕತ್ತಾರ ಎಲ್ಲಾರು ಬಂದು ನನ್ನ ಮನೆ ಅಂಗಳದಾಗ ಆಟ ಆಡ್ತಾರೆ ಎಷ್ಟು ಜನ ಅದಾರ ಯಾವಾಗ ನನ್ನ ಮಕ್ಕಳು ಆಟ ಆಡೋದು ಅಂತ ಈ ಬಂಜೆ ಕಟ್ಕೊಂಡು ಸಾಕಾಗ್ಬಿಡುತ್ತೆ ನನಗ ಅಯ್ಯೋ ಸಂಜಕ ಲಕ್ಷ್ಮಿ ಇನ್ನೊಂದ್ಸರಿ ಬಂದೆ ಅನ್ಬೇಡಿ, ಅವಳಿಗೂ ಮಕ್ಕಳಾಗ್ತಾವ. ಹೊಡೆದ್ರೆ ಏನಾಗುತ್ತೆ, ಅವಳಿಗೂ ಮಕ್ಕಳಾಗ್ತವೆ. ಇವಾಗ ಆಗಿಲ್ಲ ಮೇಡಮ್ 5 ವರ್ಷ ಬೇಯವ 5 ವರ್ಷ ಇವಾಗ ಆಗಿಲ್ಲ ಮುಂದೆ ಏನಾಗ್ತಾವು ನೋಡಿ ಸಂತಕ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ನೀವೀಗ ಯಾವ ಕಾಲದಲ್ಲಿದ್ದೀರಾ? ಇವಾಗ ವಿಜ್ಞಾನ ತುಂಬಾ ಮುಂದುವರೆದಿದೆ. ವಿಜ್ಞಾನದಲ್ಲಿ ಈ ಸಮಸ್ಯೆಗೆ ಪರಿಹಾರ ಇದೆ. ನಿಮ್ ಸಮಸ್ಯೆಗೆ ನಾನ್ ಪರಿಹಾರ ಕೊಡ್ತೀನಿ. ಬನ್ನಿ ಹೋಗೋಣ. ಬನ್ನಿ ನೀವೇ ಲಕ್ಷ್ಮಿ. ನಮಸ್ತೆ ಅಮ್ಮ. ಇವರೇ ಶಾಂತಕ ಅಂತ. ಇವ್ರ ಸೊಸೆ ಲಕ್ಷ್ಮಿಗೆ ಮದ್ವೆ ಆಗಿ 5 ವರ್ಷ ಆಯ್ತು. ಇನ್ನೂ ಮಕ್ಕಳಾಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀವಿ. ನಮಸ್ತೆ ಡಾಕ್ಟರ್.
ಶಾಂತಕ ನೋಡು, ಇವರೇ ಡಾಕ್ಟರ್ ರಾಧಿಕಾ, IVF ಸ್ಪೆಷಲಿಸ್ಟ್. ನಿಮ್ಮಂತ ಎಷ್ಟೋ ಜನಕ್ಕೆ ಇವರು ಪರಿಹಾರ ಕೊಡ್ತಿದ್ದಾರೆ. ಇವಾಗ ನಿಮ್ ಸಮಸ್ಯೆಗೆ ಇವ್ರು ಪರಿಹಾರ ಕೊಡ್ತಾರೆ. ನೋಡುವ ಡಾಕ್ಟ್ರವ, ಈಗ ನನ್ನ ಸತಿ ಲಕ್ಷ್ಮಿ ಅಂತ ಹೇಳಿ ಈಗ ಮದುವೆ 5 ವರ್ಷ ಅಲ್ವಾ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 5 ವರ್ಷ ನಮಗೆಲ್ಲ ಒಂದು ಟೆನ್ಷನ್ ಆಗ್ತಾ ಇದ್ದಾವ. ಈಗ ದೇವರು ತಿಂಡ್ರು ಪೂಜೆ ಪುನಸ್ಕಾರ ಎಲ್ಲ ಮುಗಿದು ಯಾವ್ದು ಉಳಿಸೇ ಇಲ್ಲ. ಏನ್ ಮಾಡ್ತಾವ? ಮದುವೆ ಆಗಿ 5 ವರ್ಷ ಆಗೈತಿ ಅಂದ್ರೆ ಅದನ್ನ ದೊಡ್ಡ ಸಮಸ್ಯೆ ಅಲ್ಲ. ನಾನು ಅವ್ರನ್ನ ಸಮಸ್ಯೆ ಏನು ಅಂತ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ನೋಡಪ್ಪ ನೀವು ಆಕಿಗೆ ಮಕ್ಳು ಆಗಂಗಿಲ್ಲ. ಈಗ ಬೆಂಚಿದಾಳ, ಅದು ನನಗೆ ಗೊತ್ತೈತಿ. ಆಕಿಗೆ ಆಗಂಗೆ ಇಲ್ಲ. ನಮ್ಮೆಲ್ಲ ಪದೇ ಅಲ್ಲ, ನಮ್ಮೆಲ್ಲ ದೂರ ಸಂಬಂಧದೊಳಗ ಒಂದು ಹೆಣ್ಣು ಹುಡುಕ್ಯಾಳ ಅಂತ. ಅದನ್ನ ಹೆಣ್ಣು ನೋಡಿ ನಾನು ಏನು ಅಷ್ಟ ಮಾಡ್ತಾರ ಅವರು. ಅವು ಸಾಲಿ ಕಲಿತವು ಗೊತ್ತಿಲ್ಲ. ಅವ್ರು ರೊಕ್ಕ ಏನಂತಾರ, ಅವ್ರು ಗುಳಿಗೆ ಹಚ್ಚಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟಲ್ ಮಾಡಿ ರೊಕ್ಕ ಇಟ್ಕೊಂಡ್ಬಿಡ್ತಾವು. ಎಲ್ಲ ಸೂಜಿ ಮತ್ತು ಗುಳಿಗೆ ಹಚ್ಚಿದ್ರ ಮಕ್ಕಳ ಅದೆಲ್ಲ ಕೇಳಿ ಏನ್ ನೋಡಿನ ಅವೆಲ್ಲ ಸುಳ್ಳಲ್ಲ. ನೀವು ನಮ್ಮ ಮಾಡ್ಕೊಂಡ್ಬಿಡ ಏನು ಸಮಾಧಾನ ಮಾಡಬೇಕು. ಏನು ಕುತ್ಕೊಂಡು ದಿನ ಈ ಮಕ್ಕಳು ನೋಡಿಮ್ಮ, ನಿಮ್ಮ ಮಗ ಸೊಸೈದು ರಿಪೋರ್ಟ್ ಬಂದಿದೆ. ಇಬ್ರು ಆರಾಮಾಗಿದ್ದಾರೆ. ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ನಿಮ್ಮ ಮಗ ಮತ್ತು ಸೊಸೆಗೆ ಮಗು ಆಗೋದ್ರೊಳಗೆ ಸ್ವಲ್ಪ ತೊಂದರೆ ಆಗ್ಲಿಕ್ಕತ್ತದ ಅಷ್ಟೇ. ಈ ಒಂದು ಸಮಸ್ಯೆಗೆ ನಮ್ಮ ಮೆಡಿಕಲ್ ಇದ್ರೊಳಗಡೆ ಒಂದು ಪರಿಹಾರ ಐತಿ. ಅದಕ್ಕೆ IVF ಅಂತ ಹೇಳ್ತೀವಿ. IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಅಂದ್ರೆ ಪ್ರಣಾಳ ಶಿಶುತಂತ್ರ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ನ್ಯಾಚುರಲ್ ಆಗಿ ಅಂದ್ರೆ ನೈಸರ್ಗಿಕವಾಗಿ ಮಕ್ಕಳಾಗೋಕ್ಕೆ ಪ್ರಯತ್ನ ಪಟ್ಟಾಗೂ ಕೂಡ ಮಕ್ಕಳಾಗದೆ ಹೋದಾಗ ಈ ಒಂದು ಹಲವಾರು ತಂತ್ರಗಳನ್ನು ನಾವು ಮೆಡಿಕಲ್ ಒಳಗಡೆ ಅಳವಡಿಸ್ಕೋತೀವಿ. ಅದ್ರ ಒಳಗಡೆ IVF ಕೂಡ ಬಂದು ಅಂದ್ರೆ ದಂಪತಿಗಳಿಂದ ವೀರ್ಯಾಣು ಮತ್ತು ಅಂಡಾಣು ಅಂದ್ರೆ ಸ್ಪರ್ಮ್ಸ್ ಮತ್ತೆ ಎಗ್ ಎರಡನ್ನೂ ತಗೊಂಡು ನಾವು ಅದನ್ನ ಏನ್ ಮಾಡ್ತೀವಿ, ಲ್ಯಾಬೊರೇಟರಿ ಕಂಡೀಷನ್ ಒಳಗಡೆ ಒಳಗಡೆ 1 ವಾರ ಇಡ್ತೀವಿ. ಓಕೆ, 1 ವಾರ ಇಟ್ಟಾದ್ಮೇಲೆ ಅದನ್ನ ಫರ್ಟಿಲೈಸೇಷನ್ ಅಂತ ಹೇಳ್ತಾರೆ, ಅಂದ್ರೆ ಯುಗ್ಮಜ. ಅದನ್ನ ನಾವೇನ್ ಮಾಡ್ತೀವಿ, ಈ ತರ ಟೆಸ್ಟ್ ಟ್ಯೂಬ್ ಒಳಗಡೆ ಅದನ್ನ ಬೆಳೆಸ್ತೀವಿ 1 ವಾರ. ಅರ್ಥ ಆಯ್ತಾ? ಏನ್ ಹೇಳತ್ತೀವಿ ಡಾಕ್ಟರ್ ಈಗ? ಏನ್ ಹೇಳತ್ತಿ? ಈ ಟೆಸ್ಟ್ ಒಳಗ ಈ ಗ್ಲಾಸ್ ಬೀಳ್ತು, ಈ ಗ್ಲಾಸ್ ನಿಂದ ನಮ್ಮ ಮೊಮ್ಮಗ ಬೀಳ್ತಿದ್ದೆ. ಶಾಂತಕಂದ್ರ ಊರಾಗ ಒಂದ್ ದೊಡ್ಡ ಹೆಸರು ಐತಿ. ಶಾಂತಕಂದ್ರ ಏನ್ ಮಾಡಿವಿ? ಊರ್ ಮಂದಿ ಏನಂತಾರ, ಶಾಂತಕ ಮೊಮ್ಮಗ ಗ್ಲಾಸ್ ನೇ ಬೆಳಗ್ತಿ. ನಮ್ಗಂತ ಮೊಮ್ಮಗ ಬೇಡ ದೇವ, ನಮ್ಗಂತ ಬೇಡ. ಗ್ಲಾಸ್ ನೇ ಬೆಳಗ್ತಾರ. ಇದೇ ತರ ತಪ್ಪು ತಿಳುವಳಿಕೆಗಳು ಬಹಳ ಜನರೊಳಗಿದಾವೆ. ಓಕೆ, ಪ್ರಣಾಳ ಶಿಶುತಂತ್ರ ಹೆಸರು ಬಂದಿದ್ ಯಾಕ ಅಂದ್ರೆ ಮೊದಲು ಇನಿಷಿಯಲ್ ಸ್ಟೇಜಸ್ ಒಳಗಡೆ ಅದರ ಬೆಳವಣಿಗೆ ಆಗೋದು ಟೆಸ್ಟ್ ಟ್ಯೂಬ್ ಒಳಗಡೆ. ಓಕೆ, ಅದನ್ನ ಆಮೇಲೆ ಏನ್ ಮಾಡ್ತೀವಿ, ನೈಸರ್ಗಿಕವಾಗಿ ಯಾವ ತರ ಬೆಳವಣಿಗೆ ಆಗ್ಬೇಕು, ತಾಯಿಯ ಗರ್ಭದ ಒಳಗಡೆನ ಅದನ್ನ ಇನ್ಸರ್ಟ್ ಮಾಡ್ತೀವಿ. ಓಕೆ, ಅದೇ ತರ ಈ ಎಂಬ್ರಿಯೋ ಅಂದ್ರೆ ಯುಗ್ಮಜ ಅಂತ ಹೇಳ್ತೀವಿ, ಅದು ಬೆಳಿತೈತಿ, ತಾಯಿಯ ಗರ್ಭದೊಳಗಡೆನೆ ಬೆಳಿತೈತಿ, ನ್ಯಾಚುರಲ್ ಆಗಿ ಬೆಳಿತೈತಿ. ಹಲವಾರು ಕಡೆ ಈ ತಪ್ಪು ತಿಳುವಳಿಕೆಗಳು ಜಾಸ್ತಿ ಇದಾವೆ. ಟೆಸ್ಟ್ ಟ್ಯೂಬ್ ಬೇಬಿ ಅಂದ ತಕ್ಷಣ ಟೆಸ್ಟ್ ಟ್ಯೂಬ್ ಒಳಗಡೆನೆ ಬೆಳವಣಿಗೆ ಆಗ್ತೈತಿ ಅಂತ, ಅದು ತಪ್ಪು. ಅರ್ಥ ಆಯ್ತಾ? ಅಲ್ವೇ ಡಾಕ್ಟರ್ ಕರೆ ಹೇಳತ್ತಿಲ್ಲ, ನಮ್ಮ ಸೊಸಿ ಹೊಟ್ಟೆಗಳು ಬೆಳೆದಿಲ್ಲ. ಸೊಸೆ ನೋಡುವಂತ ಕ್ಲಾಸಿನ ಬೆಳೆದ ಕರೆ ಆಗಲ್ಲ, ನೀವು ರೊಕ್ಕನ ಕೊಡಂಗಿಲ್ಲ. ರೊಕ್ಕನ ಕೊಡಂಗಿಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಹಂಗಿಗಲ್ಲ ಏನೋ ಡಾಕ್ಟರ್ ಆ ಥರ ಆಗೋದಿಲ್ಲ.
ನ್ಯಾಚುರಲ್ ಆಗಿ ನಾವು ಯಾವಾಗ ಮೆಡಿಕೇಶನ್ಸ್, ನಿಮ್ಮ ಸೊಸೆ ಮೆಡಿಕೇಶನ್ಸ್ ಒಳಗಡೆನೆ ಇರ್ತಾರೆ, ಅರ್ಥ ಆಯ್ತಾ? ಸೊ ಯಾವಾಗ ಎಲ್ಲಿವರೆಗೂ 9 ತಿಂಗಳವರೆಗೂ ಏನು ಮಗು ಬೆಳಿಬೇಕಲ್ಲ, ಅದು ಪೂರ್ತಿಯಾಗಿ ನಮ್ಮ ಅಂಡರ್ ಕೇರ್ ಒಳಗಡೆನೆ ಇರ್ತೈತಿ. ಸೊ ಯಾವುದೇ ಒಂದು ಚೂರು ಬೆಳವಣಿಗೆ ಹೆಚ್ಚು ಕಮ್ಮಿ ಆದರೂ ಕೂಡ ಅದನ್ನ ನೋಡ್ಕೊಳ್ಳೋಕೆ ನಾವಿರ್ತೀವಿ, ಡಾಕ್ಟರ್ಸ್. ಡೋಂಟ್ ವೆರಿ. ನಮ್ಮ ಥರ ಡಾಕ್ಟರ್ಸ್ ಆಗಿರ್ಬೋದು, ಆಶಾ ಕಾರ್ಯಕರ್ತ ಆಗಿರ್ಬೋದು, ಎಲ್ಲರೂ ಈ ಥರ ಡೆವಲಪ್ಮೆಂಟ್ಸ್ಗಳನ್ನು ನೋಡ್ಕೋತಾನೆ ಇರ್ತಾರೆ, ಅರ್ಥ ಆಯ್ತಾ? ನಾವೆಲ್ಲ ಶಾಲೆ ಕಲ್ತಿಲ್ಲ ಬಿಟ್ಟಿಲ್ಲ, ನಮ್ಮ ಇಂಥವೆಲ್ಲ ಏನ್ ಗೊತ್ತಾಗಬೇಕು? ಇವತ್ತು ಹೇಳ್ತೀವಿ, ನಾವು ಕೇಳ್ತೀವಿ, ರೊಕ್ಕ ಕೊಡ್ತೀವಿ, ಹೋಗ್ತೀವಿ, ಏನಾರ ಮಾಡ್ಕೊಡ್ತೀವಿ. ತಪ್ಪು ನಿರ್ಧಾರ ತಂದಿದ್ದೀವಿ. ತುಂಬಾ ಧನ್ಯವಾದಗಳು. ಪುಣ್ಯವಾಗಿ ಯಾವ ಡಾಕ್ಟರ್ ಆಗಿಲ್ಲ, ಏನೇನಂತೂ ಅರ್ಥ ಆಗಿಲ್ಲ. ಬಟ್ ನಮ್ಮ ಜೊತೆಗೆ ಮಕ್ಕಳಾದ ಸಾಧಿಕ ಲಕ್ಷ್ಮಿ, ನಮ್ಮಲ್ಲಿ ಪಕ್ಕದ ಮನೆ ಮಲ್ಲಕ್ಕ ಬೇಕಾಗ್ತಿಲ್ಲ. ಹೌದಂತೆ, ಅವರೇ ಇಲ್ಲಿ ಬಂದಿದ್ದಾರೆ ನೋಡಿ, ಬಿಟ್ಟಿದ್ದಾರೆ. ಮಲ್ಲಕ್ಕ ಏನಾಗಿ ಇಲ್ಲಿ ತುಂಬಾ ಸಹಾಯ ಆಯಿತು ಮೇಡಮ್. ಹಳ್ಳಿ ಜನಕ್ಕೆ ಈ ನಗರದಲ್ಲಿ ಎಲ್ಲ ಟೆಕ್ನಾಲಜಿ ಬಂದಾಗಲ್ಲ, ಆಶಾ ಕಾರ್ಯಕರ್ತರಿಗೂ ಎಷ್ಟೋ ಕಡಿಮೆಗಳು ತಪ್ಪು ನಿರ್ಧಾರ ತಗೊಂಡು ತುಂಬಾ ಧನ್ಯವಾದಗಳು. ಬಿಡಿ ಬಿಡಿ ನಿರಂಜನವ್ರೆ, ನಾನೇನು ನಿಮ್ಗೆ ಅಂತ ದೊಡ್ಡ ಸಹಾಯ ಏನು ಮಾಡಿಲ್ಲ, ಬರೀ ನಾನು ನನ್ನ ಕರ್ತವ್ಯ ಮಾಡ್ತೀನಿ ಅಷ್ಟೇ. ಎಷ್ಟೋ ಹಳ್ಳಿ ಜನಗಳಲ್ಲಿ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಈ ಟೆಕ್ನಾಲಜಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಎಲ್ಲ ಹಳ್ಳಿ ಜನಗಳಿಗೆ ಈ ತಪ್ಪು ನಿರ್ಧಾರಗಳಿಂದ ಮುಕ್ತಿ ಸಿಗಲಿ ಅಂತಾನೆ ನಮ್ಮಂತ ಆಶಾ ಕಾರ್ಯಕರ್ತರಿಂದ ಹೆಲ್ಪ್ ಆಗಲಿ ಅಂತ ನಮ್ಮನ್ನ ನೇಮಕ ಮಾಡಿರ್ತಾರೆ. ನಾನು ಬರೀ ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಇದೇ ಥರ ಹಲವಾರು ಕಡೆ ಹೆಣ್ಮಕ್ಳಿಗೆ ಮಕ್ಕಳಾಗಲಿಲ್ಲ ಅಂದ ತಕ್ಷಣ ಹೆಣ್ಮಕ್ಳನ್ನಷ್ಟೇ ದೂರಿಸೋದು ಜಾಸ್ತಿ, ರೈಟ್? ಸೊ ಪರಿಹಾರ ಸಾಕಷ್ಟು ಇರ್ತಾವೆ. ಅದನ್ನು ವೈಜ್ಞಾನಿಕವಾಗಿ ಕಂಡುಕೊಂಡಾಗ ಮಾತ್ರ ನಮಗೆ ಪರಿಹಾರ ಸಿಗಕ್ಕೆ ಸಾಧ್ಯ ಆಯಿತು. ವಿಜ್ಞಾನದೊಳಗೆ ಎಲ್ಲನೂ ಸಾಧ್ಯ ಆಯಿತು. ಥ್ಯಾಂಕ್ ಯು. ವೈಜ್ಞಾನಿಕ ಸಹಾಯದಿಂದ ನಿಮ್ಮ ಪೋಷಕರ ಕನಸನ್ನು ನನಗ